ದಿನಗಳ ಶರೀರದಿಂದ ಒಂದು ಸಣ್ಣ ಎಗ್ರಿಲಿ ಸಾಗುತ್ತೆ. ಗಂಡಸು ಮತ್ತು ಹೆಂಗಸು ದೈಹಿಕವಾಗಿ ಸೇರಿದಾಗ ಗಂಡಸಿನ ಶರೀರದಿಂದ ಲಕ್ಷಾಂತರ ಸ್ಪರ್ಗಳು ಬಿಡುಗಡೆಯಾಗುತ್ತವೆ. ಅವೆಲ್ಲವೂ ಆ ಒಂದೇ ಎಗ್ ಅನ್ನು. ಆದರೆ ಕೇವಲ ಒಂದೇ ಒಂದು ಸ್ಪರ್ಮ್ ಮಾತ್ರ ಆ ಎಗ್ನ ಒಳಗೆ ಹೋಗಲು ಸಾಧ್ಯ. ಆ ಒಂದು ಸ್ಪರ್ಮ್ ಒಳಗೆ ಹೋದ ತಕ್ಷಣ ಬೇರೆ ಯಾವ ಸ್ಪರ್ಮ್ಗಳು ಒಳಗೆ ಬರದ ಹಾಗೆ ಎಗ್ ತನ್ನನ್ನು ತಾನು ಮುಚ್ಚಿಕೊಳ್ಳುತ್ತದೆ. ಎಗ್ನ ಒಳಗೆ ಸ್ಪರ್ಮಿಂದ ಬಂದ ಡಿಎನ್ಎ ಮತ್ತು ಎಗ್ನ ಡಿಎನ್ಎ ಎರಡೂ ಒಂದಾಗುತ್ತವೆ ಮತ್ತು ಅದೇ ಕ್ಷಣದಲ್ಲಿ ಲೈಸೇಷನ್ ಆಗುತ್ತೆ. ಅಂದರೆ ಒಂದು ಮಗುವಿನ ಜೀವನದ ಮೊದಲ ಆರಂಭ, ನಂತರ ಆ ಫರ್ಟಿಲೈಸ್ ಆದ ಎಗ್ ಫಾಲೋಪಿಯಂತು ಮೂಲಕ ಗರ್ಭಾಶಯದ ಕಡೆಗಡೆಗೆ ತನ್ನ ಪಯಣವನ್ನು ಶುರು ಮಾಡುತ್ತದೆ. ಕೆಲವು ದಿನಗಳ ನಂತರ ಎಗ್ ಬ್ಲಾಸ್ಟೋಸಿಸ್ಟ್ ಎಂಬ ಸಣ್ಣ ಜೀವಕೋಶಗಳ ಗುಂಪಾಗಿ ಬದಲಾಗುತ್ತದೆ. ಸುಮಾರು 5 ಅಥವಾ 6ನೇ ದಿನದಲ್ಲಿ ಆ ಬ್ಲಾಸ್ಟೋಸಿಸ್ಟ್ ತನ್ನ ಹೊರ ಕವಚದಿಂದ ಹೊರಬಂದು ಗರ್ಭಾಶಯದ ಗೋಡೆಗೆ ಅಂಟಿಕೊಳ್ಳುತ್ತದೆ. ಈ ಪ್ರಕ್ರಿಯೆಗೆ ಇಂಪ್ಲಾಂಟೇಶನ್ ಎಂದು ಕರೆಯುತ್ತಾರೆ ಮತ್ತು ಇಲ್ಲಿಂದಲೇ ಮಗುವಿನ ನಿಜವಾದ ಬೆಳವಣಿಗೆ ಶುರುವಾಗುತ್ತದೆ. ಸುಮಾರು 9 ರಿಂದ 12 ವಾರಗಳಲ್ಲಿ ಹೃದಯ, ಮೆದುಳು, ಬೆನ್ನು ಮೂಳೆ, ಕೈಗಳು ಮತ್ತು ಕಾಲುಗಳು ಸ್ಪಷ್ಟವಾದ ಆಕಾರವನ್ನು ಪಡೆಯಲು ಪ್ರಾರಂಭಿಸುತ್ತವೆ. ಒಳಗಿನ ಅಂಗಾಂಗಗಳು ಕೆಲಸ ಮಾಡಲು ಶುರು ಮಾಡುತ್ತವೆ. ಕೊನೆಗೆ ಸುಮಾರು 40 ವಾರಗಳ ಹೊತ್ತಿಗೆ ಆ ಜೀವ ಸಂಪೂರ್ಣವಾಗಿ ಬೆಳೆದು ಹುಟ್ಟಲು ಸಿದ್ಧವಾಗಿರುತ್ತದೆ. ಹೀಗೆ ಒಂದು ಹೊಸ ಜೀವ, ಅಂದರೆ ಒಂದು ಮಗು ಅಸ್ತಿತ್ವಕ್ಕೆ ಬರುತ್ತದೆ.